Big round of applause. Audience, please give them a big round of applause. Please invite all our guests with your big round of applause. ಶ್ರೀ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಕೃಪಾ ಪೋಷಿತ ಶ್ರೀ ವಿನಾಯಕ ಎಜುಕೇಷನ್ ಟ್ರಸ್ಟ್ GM ನರ್ಸರಿ ಸ್ಕೂಲ್ PS ಹೈಯರ್ ಪ್ರೈಮರಿ ಸ್ಕೂಲ್ ಅಂಡ್ ಅಥಣಿ ಹೈಸ್ಕೂಲ್ ದಾವಣಗೆರೆ. Good evening everyone. Respected dignitaries, esteemed ಮತ್ತು ಪುಟ್ಟರಾಜು. ಯೋಗ ಒಕ್ಕೂಟದಲ್ಲಿ ನಡೆದ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ಭಾಗವಹಿಸಿ 3ನೇ ಸ್ಥಾನವನ್ನು ಪಡೆದಿದ್ದಾನೆ. ಬೆಂಗಳೂರಿನಲ್ಲಿ ನಡೆದ ಅಂತಾರಾಜ್ಯ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿ ಪ್ರಾಣತೋಸ್ಮಿ. ಈಗ ಸೂರ್ಯ ನಮಸ್ಕಾರ. ಸೂರ್ಯನು ಜಗತ್ತಿನ ಜೀವರಾಶಿಗಳಿಗೆಲ್ಲ ಚೈತನ್ಯ ಶಕ್ತಿ. ಅವನ ತೇಜಸ್ಸಿನಿಂದಲೇ ಪ್ರಪಂಚದ ಚಟುವಟಿಕೆಗಳು ನಡೆಯುತ್ತಿವೆ. ಸೂರ್ಯ ನಮಸ್ಕಾರವು ಸೂರ್ಯನ ಆರಾಧನೆಯ ಒಂದು ಸನಾತನ ಪದ್ಧತಿಯಾಗಿದೆ. ಉದಯಿಸುವ ಸೂರ್ಯನ ಎಳೆಕಿರಣಗಳು ಶರೀರವನ್ನು ಸ್ಪರ್ಶಿಸುವುದರಿಂದ ಶರೀರಕ್ಕೆ ಚೈತನ್ಯ ಶಕ್ತಿ ದೊರೆಯುತ್ತದೆ, ಆರೋಗ್ಯ ವೃದ್ಧಿಯಾಗುತ್ತದೆ. ಸೂರ್ಯ ನಮಸ್ಕಾರವು 12 ಆಸನಗಳಿಂದ ನೆನೆದ ಸರ್ವಾಂಗ ಸುಂದರ ವ್ಯಾಯಾಮವಾಗಿದೆ. ಸಾಮಾನ್ಯವಾಗಿ ಬಳಲುತ್ತಿರುವ ಮಧುಮೇಹ, ರಕ್ತದೊತ್ತಡದಿಂದ ಬಳಲುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ತಲೆನೋವು, ಬೆನ್ನು, ಸೊಂಟ, ಮೊಣಕಾಲು ಮುಂತಾದ ಭಾಗಗಳ ಬಾಧೆಯಿಂದ ಯೋಗಾಸನ ಪ್ರದರ್ಶನ. ಮೊದಲನೇದಾಗಿ ನಿಂತು ಮಾಡುವಂಥ ಆಸನಗಳು. ಗರುಡಾಸನ. ಈ ಆಸನದಿಂದ ಹೆಗಲುಗಳ ಕಡಸುತನ, ಮೀನಖಂಡಗಳ ಸೆಳೆತ ದೂರವಾಗುವುದು. ರಿಲ್ಯಾಕ್ಸ್. ಬಕಾಸನ. ಈ ಆಸನದಿಂದ ಶಕ್ತಿ, ಏಕಾಗ್ರತೆ ಮತ್ತು ಧೈರ್ಯವನ್ನು ಹೆಚ್ಚುತ್ತದೆ. ರಿಲ್ಯಾಕ್ಸ್. ವೀರಭದ್ರಾಸನ. ಕತ್ತಿನಲ್ಲಿ ಬಿಗಿತವನ್ನು ಕಳೆದು ಸುಗಮಗೊಳಿಸುವುದು. ರಿಲ್ಯಾಕ್ಸ್. ಗಾಲವಾಸನ. ಈ ಆಸನದಿಂದ ಸಮತೋಲನ ಹೆಚ್ಚಿಸುತ್ತದೆ. ರಿಲ್ಯಾಕ್ಸ್. ಪಾದಹಸ್ತಾಸನ. ಈ ಆಸನದಿಂದ ಮನಃಶಾಂತಿ ದೂರವಾಗುತ್ತದೆ, ನರಮಂಡಲಗಳು ಚುರುಕುಗೊಳ್ಳುತ್ತದೆ. ರಿಲ್ಯಾಕ್ಸ್. ಈಗ ಕುಳಿತು ಮಾಡುವಂಥ ಆಸನಗಳು. ಅಕರ್ಣ ಧನುರಾಸನ. ಈ ಆಸನದಿಂದ ಸೊಂಟ ಮತ್ತು ಕಾಲುಗಳ ಸ್ನಾಯುಗಳಿಗೆ ಉತ್ತಮ ಚಲನೆ ಸಿಗುವುದು. ರಿಲ್ಯಾಕ್ಸ್. ಮರಿಚಾಸನ.
ಈ ಆಸನದಿಂದ ಭುಜಗಳಿಗೆ ಬಿಗಿತ ಬೆನ್ನು ನೋವು ದೂರವಾಗುತ್ತದೆ. ರಿಲ್ಯಾಕ್ಸ್. ಅರ್ಧ ಮತ್ಸ್ಯೇಂದ್ರಾಸನ. ಈ ಆಸನದಿಂದ ಬೆನ್ನು ಕುತ್ತಿಗೆ ನೋವು ನಿವಾರಣೆಯಾಗುತ್ತದೆ. Please give a big round of applause. ರಿಲ್ಯಾಕ್ಸ್. ಏಕಪಾದ ಜಾನುಶಿರಾಸನ. ದಯವಿಟ್ಟು ಎಲ್ಲರೂ ಈ ಪ್ರೋತ್ಸಾಹಿಸಬೇಕೆಂದು ಆಸನದಿಂದ ಕೆಳಗೆ ವಿನಂತಿಸಿಕೊಳ್ಳುತ್ತೇನೆ. ಬೆನ್ನು ನೋವು ನಿವಾರಣೆಯಾಗುತ್ತದೆ. ರಿಲ್ಯಾಕ್ಸ್. ಮಯೂರಾಸನ. ಈ ಆಸನದಿಂದ ಸಂಪೂರ್ಣ ದೇಹವನ್ನು ಬಲಪಡಿಸುತ್ತದೆ. ಎಲ್ಲರೂ ಚಪ್ಪಾಳೆಯ ಮುಖಾಂತರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ. ಪದ್ಮ ಮಯೂರಾಸನ. ಈ ಆಸನದಿಂದ ಮಣಿಕಟ್ಟು ಮತ್ತು ದೇಹ ಬಲವನ್ನು ಪಡಿಸುತ್ತದೆ. ಅನಂತಾಸನ. ಈ ಆಸನದಿಂದ ಮನಸ್ಸು ಮತ್ತು ಹಲವಾರು ಪ್ರಯೋಜನಗಳಿವೆ. ರಿಲ್ಯಾಕ್ಸ್. ಏಕಪಾದ ವಕ್ಷ ಮಯೂರಾಸನ. ಈ ಆಸನದಿಂದ ತೋಳುಗಳು ಹೆಚ್ಚಾಗುತ್ತವೆ. ರಿಲ್ಯಾಕ್ಸ್. ಕುರ್ಮಾಸನ. ಈ ಆಸನದಿಂದ ಬೆನ್ನು ಹುರಿ ಚುರುಕುಗೊಳ್ಳುತ್ತದೆ, ಮೆದುಳಿಗೆ ರಕ್ತ ಸಂಚಾರವಾಗುತ್ತದೆ. ರಿಲ್ಯಾಕ್ಸ್. ಅಷ್ಟವಕ್ರಾಸನ. ಈ ಆಸನದಿಂದ ದೇಹದ ಬಲಭಾಗ ಶಕ್ತಿಯನ್ನು ಸುಧಾರಿಸುತ್ತದೆ. ರಿಲ್ಯಾಕ್ಸ್. ಏಕಪಾದ ಶಿರಾಸನ. ಈ ಆಸನದಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ರಿಲ್ಯಾಕ್ಸ್. Please encourage the participant. ಪಶ್ಚಿಮೋತ್ತಾಸನ. ಈ ಆಸನದಿಂದ ಕಾಲುಗಳ ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ. ರಿಲ್ಯಾಕ್ಸ್. ದ್ವಿಪಾದ ಪಾರ್ಶ್ವಕೋಂಡಾಸನ. ಈ ಆಸನದಿಂದ ಕಾಲುಗಳು ಮತ್ತು ತೊಡೆಗಳನ್ನು ಬಲಪಡಿಸುತ್ತದೆ. ರಿಲ್ಯಾಕ್ಸ್. ಶಿರಪಾದಾಸನ. ಈ ಆಸನದಿಂದ ಇಚ್ಛಾಶಕ್ತಿಯನ್ನು ಹೆಚ್ಚಿಸುತ್ತದೆ. ರಿಲ್ಯಾಕ್ಸ್. ಪ್ರಸರಿತ ಪಾದೋತ್ತಾಸನ. ಈ ಆಸನದಿಂದ ನರಮಂಡಲಗಳು ಚುರುಕುಗೊಳ್ಳುತ್ತದೆ. ರಿಲ್ಯಾಕ್ಸ್. ಚಕ್ರಾಸನ. ಈ ಆಸನದಿಂದ ಬೆನ್ನು ನೋವು ನಿವಾರಣೆಯಾಗುತ್ತದೆ. ರಿಲ್ಯಾಕ್ಸ್. ಸರ್ವಾಂಗಾಸನ. ಈ ಆಸನದಲ್ಲಿ ರಾಣಿ ಆಸನ ಎಂದು ಕರೆಯುತ್ತಾರೆ. ಈ ಆಸನದಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ, ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ರಿಲ್ಯಾಕ್ಸ್. ಕಪೋತ್ತಾಸನ. ಈ ಆಸನದಿಂದ ಎದೆ ಹಿಗ್ಗಿಸಲು ಸಹಾಯ ಮಾಡುತ್ತದೆ, ಬೆನ್ನು ಮತ್ತು ಸೊಂಟದ ಸಮಸ್ಯೆ ದೂರವಾಗುತ್ತದೆ. ರಿಲ್ಯಾಕ್ಸ್. ಶೀರ್ಷಾಸನ. ಈ ಆಸನವನ್ನು ರಾಜ ಆಸನ ಎಂದು ಕರೆಯುತ್ತಾರೆ. ಈ ಆಸನದಿಂದ ನರಮಂಡಲಗಳನ್ನು ಹತೋಟಿಯಲ್ಲಿ ಇಡುತ್ತದೆ, ಬುದ್ಧಿಶಕ್ತಿ, ತಿಳುವಳಿಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಿಲ್ಯಾಕ್ಸ್. ಇದೀಗ ಕೊನೆಯ ಘಟ್ಟ. ಯೋಗಾಭಿಮಾನಿಗಳಿಗೆ ಯೋಗದ ಹಾದಿಯಲ್ಲಿ ಸಾಗಿಸಿದರೆ
ಬದುಕು ಹಸಿರುಂಟು ನಿತ್ಯ ಸುಖವುಂಟು ಎಂಬ ಕಿವಿಮಾತನ್ನು ಹೇಳುತ್ತಾ ಯೋಗಾಭಿಮಾನಿಗಳಿಗೆ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮಂಗಳ ಹೇಳುತ್ತೇವೆ. सर्वे जन सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत्. शांति शांति शांति.